ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಗೋಧಿ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ತೋರ್ಸಾತೀನಿ ನೋಡ್ರಿ. ಈ ದೋಸೆ ನೆನ್ಸೋದು ಬೇಡ್ರಿ, ರುಬ್ಬೋದು ಬೇಡ್ರಿ, ಏನು ಇಲ್ರಿ. ಕೇವಲ 5 ನಿಮಿಷದಲ್ಲಿ ತಕ್ಷಣಕ್ಕೆ ದಿಢೀರ್ ಅಂತ ಮಾಡ್ಕೋಬಹುದಾದಂತ ದೋಸೆ ಐತ್ ನೋಡ್ರಿ. ಸಿಂಪಲ್ ಐತ್ರಿ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ ಬರ್ರಿ. ಮೊದ್ಲೇದಾಗಿ ನೋಡ್ರಿ, ಇಲ್ಲಿ ಒಂದು ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿನ್ರಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಂಡಿನಿ ನೋಡ್ರಿ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ರಿ. ಮತ್ತೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತ್ತೀನ್ರಿ. ಅದೇ ರೀತಿ ತುರ್ದಿರುವಂತ ಕ್ಯಾರೆಟ್ ಹಾಕೊಳತ್ತೀನ್ರಿ. ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತ 1-2 ಹಸಿಮೆಣಸಿನಕಾಯಿ ಕೂಡ ಹಾಕೊಳತ್ತೀನ್ರಿ. ಮತ್ತೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. ನೀವು ಬೇಕಂದ್ರೆ ಕರಿಬೇವಿನ ಸೊಪ್ಪು ಕೂಡ ಹಾಕೋಬಹುದ್ರಿ. ಇನ್ನ ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿನಿ, ಜೀರಿಗೆ ಹಾಕೊಂಡಿನ್ರಿ. ಮತ್ತೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟಿಗೆ ಇಲ್ಲಿ ನಾನು 3 ಕಪ್ ಆಗುವಷ್ಟು ನೀರ್ ಹಾಕೊಳತ್ತೀನ್ರಿ. ಇವಾಗ ಇದನ್ನ ಕಲ್ಸ್ಕೊಳ್ಳುಮಂತ್ರಿ. ನೆಕ್ಸ್ಟ್ ಬೇಕಂದ್ರ ನೀರ್ ಹಾಕೊಳುಮಂತ್ರಿ. ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸಾತೈತ್ರಿ, ಅದಕ್ಕಂತ ಹೇಳಿ ನಾನು ಇನ್ನೊಂದ್ ಕಪ್ ನೀರ್ ಹಾಕೊಂಡು ಇದನ್ನ ತೆಳುವಾಗಿ ಮಾಡ್ಕೋಬೇಕು ನೋಡ್ರಿ. ನಾವ್ ನಾರ್ಮಲ್ ಆಗಿ ನಾವ್ ಈ ತರ ಸೌಟ್ಲಿಂತ್ರ ಹಿಟ್ಟು ಕೆಳಗ್ ಹಾಕಿದ್ರ ಈ ತರ ನೊರೆ ನೊರೆ ಆಗಿ ಬರ್ಬೇಕ್ರಿ. ಅಷ್ಟು ತೆಳುವಾಗಿ ಇರ್ಬೇಕ್ರಿ ಹಿಟ್ಟು ಅನ್ನೋದು. ಇವಾಗ ನೋಡ್ರಿ, ಇದನ್ನ ಹಿಟ್ಟನ್ನ ಏನ್ ಮಾಡೋಣ್ರಿ, ನೆನ್ಸಿಟ್ಕೊಳ್ಳುಮಂತ್ರಿ. ಒಂದ್ 5 ನಿಮಿಷ ನೆನ್ಸಿಟ್ಕೊಳ್ಳುಮಂತ್ರಿ. ಇದು ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳುಮಂತ್ರಿ, ಸಿಂಪಲ್ ಆಗಿ. ಇಲ್ಲಿ ನೋಡ್ರಿ, ಶೇಂಗಾ ಪುಟಾಣಿ, ಅದೇ ರೀತಿ 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿನ್ರಿ. ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಳ್ಳುಮಂತ್ರಿ. ಈ ಚಟ್ನಿಗೆ ಕೊಬ್ಬರಿ ಹಾಕೊಳ್ಳೋದು ಏನು ಬೇಕಾಗಿಲ್ರಿ. ಕೊಬ್ಬರಿ ಇಲ್ಲಾರ್ದೇನೆ ಸಿಂಪಲ್ ಆಗಿ ಮಾಡುವಂತ ಚಟ್ನಿ ಐತ್ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಳ್ಳುಮಂತ್ರಿ. ಸಾಫ್ಟ್ ಆಗಿ ರುಬ್ಕೊಳ್ಳುಮಂತ್ರಿ. ನಿಮ್ಗೆ ಎಷ್ಟು ಬೇಕಲ್ರಿ ಥಿಕ್ನೆಸ್ ಅಟ್ಟು ನೋಡಿ ನೀವು ಚಟ್ನಿ ಮಾಡ್ಕೋಬಹುದು ನೋಡ್ರಿ. ಇಲ್ಲಿ ನಾನ್ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡೀನಿ ನೋಡ್ರಿ. ಇವಾಗ ಮಾಡಿರುವಂತ ಚಟ್ನಿನ ಒಂದ್ ಬೌಲ್ದಾಗ ಹಾಕೊಂಡು ಇದಕ್ಕ ಒಗ್ಗರಣೆ ಹಾಕೊಳ್ಳುಮಂತ್ರಿ. ಒಗ್ಗರಣೆಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ರೆ, ಅದೇ ರೀತಿ ಜೀರಿಗೆ, 1 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಸಿಂಪಲ್ ಆಗಿರುವಂತ ಚಟ್ನಿ 2 ನಿಮಿಷದಾಗ ಚಟ್ನಿ ಕೂಡ ರೆಡಿ ಐತ್ರಿ. ನೋಡ್ತಾ ಇರ್ಬೋದಲ್ರಿ ನೀವು, ಚಟ್ನಿ ಕೂಡ ರೆಡಿ ಐತ್ರಿ. ಇವಾಗ ಹಿಟ್ ನೋಡುಮಂತ್ರಿ. ಹಿಟ್ಟು ಕೂಡ 1-2 ನಿಮಿಷದಾಗ ನೆಂದೈತ್ರಿ. ಇದಕ್ಕೆ ನೀನು ಸೋಡಾ ಮೊಸರು ಏನು ಬೇಕಾಗಿಲ್ರಿ. ಸಿಂಪಲ್ ಅಂಡ್ ಈಸಿ ಆಗಿರುವಂತ ದೋಸೆ ಐತ್ ನೋಡ್ರಿ. ಇಲ್ಲಿ ತವಾ ಕೂಡ ಇಟ್ಕೊಂಡಿನ್ರಿ. ತವಾಗ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇವಾಗ ನಾವು ದೋಸೆ ಹಾಕೊಳ್ಳುಮಂತ್ರಿ. ಗ್ಯಾಸ್ ಅನ್ನೋದು ಅಂದ್ರ ಉರಿ ಅನ್ನೋದು ಲೋ ಫ್ಲೇಮ್ದಾಗ ಒಟ್ಟ ಇಡಾಕ್ ಹೋಗ್ಬೇಡ್ರಿ. ಹೈ ಫ್ಲೇಮ್ದಾಗ ಇಟ್ಟೆ ಈ ದೋಸೆ ಮಾಡ್ಕೊಂಡ್ರ ಮಾತ್ರ ಇದು ಕ್ರಿಸ್ಪಿಯಾಗಿ ಬರ್ತೈತ್ ನೋಡ್ರಿ. ಇವಾಗ ನಾವು ನಾರ್ಮಲ್ ಆಗಿ ರವಾ ದೋಸೆ ಮಾಡ್ತೇವಲ್ರಿ, ಅದೇ ರೀತಿನೇ ಇದನ್ನ ತೆಳುವಾಗಿ ಹರಡ್ಕೋಬೇಕು ನೋಡ್ರಿ. ಇವಾಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿನ್ರಿ ನಾನು. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತಿ. ಮತ್ತೆ ಕಲರ್ ಕೂಡ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತೇಳಿ. ಹೆಲ್ದಿ ಕೂಡ ಐತ್ರಿ. ಸಿಂಪಲ್ ಆಗಿ 5 ನಿಮಿಷದಾಗ ಮಾಡ್ಕೊಳ್ಳುವಂತ ದೋಸೆ ಐತ್ ನೋಡ್ರಿ ಇದು. ನೋಡ್ರಿ ಎಷ್ಟು ಸೂಪರ್ ಆಗಿ ಬಂತಲ್ರಿ ದೋಸೆ. ಇವಾಗ ನಾನ್ ನೆಕ್ಸ್ಟ್ ನಿಮ್ಗೆ ಇದೇ ರೀತಿ ಇನ್ನೊಂದ್ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ನಾವು ಈ ದೋಸೆ ಮಾಡತ್ನಾಗ ಲೋ ಫ್ಲೇಮ್ ಒಟ್ಟ ಇಡಕ್ ಹೋಗ್ಬಾರ್ದ್ರಿ. ಹೈ ಫ್ಲೇಮ್ದಾಗ ಇಟ್ಟೆ ಈ ದೋಸೆ ಮಾಡಿದ್ರೆ ಮಾತ್ರ ಕ್ರಿಸ್ಪಿಯಾಗಿ ಬರ್ತೈತಿ ನೋಡ್ರಿ. ನೋಡ್ರಿ, ಇವಾಗ ಇನ್ನೊಂದ್ ದೋಸೆ ಕೂಡ ನಾ ಹಾಕಿ ತೋರಿಸ್ತೀನ್ರಿ. ಸಿಂಪಲ್ ಐತ್ರಿ. ಏನ್ ಜಾಸ್ತಿ ಅಷ್ಟ್ ಏನಿಲ್ರಿ. ಒಂದ್ 5 ನಿಮಿಷದಾಗ ಮಕ್ಳಿಗೆ ಟಿಫಿನ್ ಬಾಕ್ಸಿಗೆ ಈ ತರ ಮಾಡ್ಕೊಡ್ಬೋದು ನೋಡ್ರಿ. ಹೆಲ್ದಿ ಕೂಡ ಐತ್ರಿ. ಇದ್ರಾಗ ನೆನ್ಸೋದು ರುಬ್ಬೋದು ಏನು ಇಲ್ರಿ. ಜಸ್ಟ್ ಕಲ್ಸೋದ್ರಿ, ಮಾಡ್ಬಿಡೋದ್ ನೋಡ್ರಿ. ಅಷ್ಟು ಸಿಂಪಲ್ ಆಗಿರುವಂತ ದೋಸೆ ಒಂದ್ 5 ನಿಮಿಷದಾಗ ರೆಡಿ ಮಾಡ್ಕೊಂಡೇವ್ ನೋಡ್ರಿ. ಇವಾಗ ನಾವು ಸರ್ವಿಂಗ್ ಕೂಡ ಮಾಡ್ಕೊಳ್ಳುಮಂತ್ರಿ. ನೋಡ್ರಿ, ಕಲರ್ ಕೂಡ ಎಷ್ಟು ಸೂಪರ್ ಆಗಿ ಬಂದೈತಲ್ರಿ. 5 ನಿಮಿಷದಾಗ ಗೋಧಿ ಹಿಟ್ಟಿನ ಕ್ರಿಸ್ಪಿ ದೋಸೆ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟ ಆಯ್ತು ಅಂದ್ರೆ ಈ ರೆಸಿಪಿ ಒಂದ್ಸರ್ತಿ ಮನೆಯೊಳಗ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.